ಹ್ಮ್ ಹ್ಮ್ ಕಲ್ಪಭೂಷಣ ಶಿವಯೋಗಿಗಳ ಹ್ಮ್ ಸಂಸ್ಕೃತ ಭಾಷೆಯ ಹ್ಮ್ ಕನ್ನಡದ ಅವತಾರಿಕೆಯ ಜ್ಞಾನ ಶತಕ ಎನ್ನುವ ಗ್ರಂಥದ ಹ್ಮ್ ಒಂದು ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹ್ಮ್ ನಿನ್ನೆಯ ಶ್ಲೋಕದಲ್ಲಿ ಹ್ಮ್ ಎಲ್ಲಿಯವರೆಗೂ ಅರಿವು ಅನ್ನುವಂಥದ್ದು ಹ್ಮ್ ಆಗುವುದಿಲ್ಲವೋ ಹ್ಮ್ ಅಲ್ಲಿಯವರೆಗೂ ಹ್ಮ್ ಜನನ ಮರಣ ಬಂಧನಕ್ಕೆ ಗುರಿ ಮಾಡದಂತ ಅಜ್ಞಾನ ನಾಶ ಆಗುವುದಿಲ್ಲ. ಹ್ಮ್ ಕಾರಣ ಅರಿವು ಮರೆವೆಗೆ ವೈರಿಯಾಗಿಹೆದು. ಹ್ಮ್ ಕತ್ತಲೆಗೆ ಬೆಳಕು ವೈರಿಯಾದಂತೆ ಹ್ಮ್ ನಮ್ಮ ಅನಂತ ಜನ್ಮ ಜನ್ಮ ಜನ್ಮಾಂತರದ ಜನನ ಮರಣಕ್ಕೆ ಗುರಿ ಮಾಡಿದಂತ ಹ್ಮ್ ಅಜ್ಞಾನನೇ ಹಲವು ಜನ್ಮಕ್ಕೆ ಕಾರಣವಾದದ್ದು. ಹ್ಮ್ ಆ ಕಾರಣ ಯಾವಾಗ ನಷ್ಟ ಆಗ್ತದ ಅಂದ್ರೆ ಹ್ಮ್ ಜ್ಞಾನದಿಂದನೇ ಅದು ನಷ್ಟ ಆಗ್ತದೆ. ಹ್ಮ್ ಆ ಕಾರಣ ಹ್ಮ್ ಅಂಥ ಜ್ಞಾನವನ್ನ ಸಾಧಿಸುವ ಮಾರ್ಗದಲ್ಲಿ ನಡೆಯುವಂತ ಹ್ಮ್ ವ್ಯಕ್ತಿಗಳು ಜೀವಿಗಳು ಯಾರು ಇದ್ದಾರೆಯೇ ಅವರೇ ಏನನ್ಬೇಕು ಅಂದ್ರೆ ಪುಣ್ಯಾತ್ಮನೆನ್ನಬೇಕು ಅಂತ ಹೇಳಿದ್ರು. ಈಗ ಮುಂದಿನ ಶ್ಲೋಕದಲ್ಲಿ ಯಾವುದೇ ಕರ್ಮಗಳನ್ನ ಆಚರಿಸಿದರೂ ಕೂಡ ಮುಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಮುಕ್ತಿ ಸಿದ್ಧಿಸುವುದಿಲ್ಲ. ಕಾರಣ ಅದು ಹೇಗೆ ಅಂದ್ರೆ ಇವತ್ತಿನ ಶ್ಲೋಕದಲ್ಲಿ ಸುಖೋಚ್ಛಯಂ ಸಂಸರಣಾತ್ ಬುಭುಕ್ಷೋ ದರ್ಶ ಅತಿರೇಕಾತ್ ಹೃದಯಂ ಜಿಗೇಶು ಸುಕರ್ಮಣ ಮುಕ್ತಿಪದಂ ಪ್ರಪಿತ್ಸು ಆವಾಗ್ದೇತೆ ಮೇರುನಗಂ ದಿ ದೃಕ್ಕು ಅಂತ ಬರೋದು. ದೃಕ್ಷೋ ಅಂದ್ರೆ ನೋಡುವವನು. ಅರ್ಥಾತ್ ಜಗತ್ತಿನ ಮಾನವರು ಕೂಡ ಯಾವುದರಿಂದ ದುಃಖ ಆಗಿದೆ ಅಂದ್ರೆ ಬಹಳ ಜನಕ್ಕ ಸಂಸಾರದಿಂದ ದುಃಖ ಆಗಿದೆ. ಸಂಸಾರದಿಂದ ದುಃಖ ಆಗ್ಯದ. ಇನ್ನು ಕೆಲವರಿಗೆ ವಿಷಯಾದಿಗಳಲ್ಲಿ ಪ್ರವೇಶ ಮಾಡುವಂತ ಮನಸ್ಸನ್ನ ಗೆಲ್ಲಲಾಗದೆ ಅವರಿಗೆ ದುಃಖ ಆಗ್ಯದ. ಇನ್ನು ಕೆಲವರಿಗೆ ಕರ್ಮಗಳನ್ನ ಆಚರಿಸಲಾರದೆ ನಾವು ಒಳ್ಳೆ ಕರ್ಮಗಳನ್ನ ಮಾಡಲಿಲ್ಲ, ದೇವರ ಗುಡಿಗೆ ಹೋಗಲಿಲ್ಲ, ದೇವರನ್ನ ನೋಡಲಿಲ್ಲ, ಕಾಶಿ ಯಾತ್ರೆಯನ್ನ ಮಾಡಲಿಲ್ಲ, ತಿರುಪತಿಗೆ ಒಂದು ಸಲವಾದರೂ ಹೋಗಲಿಲ್ಲ, ಯಾವ 12 ಜ್ಯೋತಿರ್ಲಿಂಗದಲ್ಲಿ 1, 2, 3 ಲಿಂಗದ ದರ್ಶನವಾದರೂ ಮಾಡಲಿಲ್ಲ, ಇವೆಲ್ಲವನ್ನ ಮಾಡಿದ್ದಾದರೆ ನನಗೆ ಮುಕ್ತಿ ಆಗಬಹುದಿತ್ತು ಅಂತ ವಿಚಾರದಲ್ಲಿ ಕೆಲವಾರು. ಈ
ವಿಚಾರದ ಕೆಲವು ಮಂದಿ ಯಾರಲ್ರಿ. ಹೌದು. ಹೀಗೆ ಹ್ಮ್. ತಿಳಿದಂತವರು ಜಗತ್ತಿನಲ್ಲಿ ಉಂಟು. ಹ್ಮ್. ಕಾರಣ ಹ್ಮ್. ಅವರ ತಿಳುವಳಿಕೆ ಹೇಗಿದೆ ಅಂದ್ರೆ, ಹ್ಮ್. ಯಾವುದೋ ಒಬ್ಬ ವ್ಯಕ್ತಿ ಹ್ಮ್. ಬಾಂಬೆ ಹೋಗಬೇಕು ಅಂತ ವಿಚಾರ ಮಾಡ್ಯಾನ. ಹ್ಮ್. ಸ್ಟೇಷನ್ ವರೆಗೂ ಬಂದಾನ. ಹ್ಮ್. ಆದರೆ ಹ್ಮ್. ಮಡ್ರಾಸಿಗೆ ಹೋಗುವಂತ ರೈಲನ್ನ ಹತ್ತಾನ. ಹ್ಮ್. ಯಾವ ರೈಲ್ ಹತ್ತನ್ರಿ? ಮಡ್ರಾಸ್ ಹೋಗುವಂತ ರೈಲು. ಮಡ್ರಾಸ್ ಕಡೆ ಹೋಗುವ ರೈಲನ್ನ ಹತ್ತಿದ. ಆತನಿಗೆ ಬಾಂಬೆ ದೂರವಾಯಿತೇ ವಿನ ಸಮೀಪ ಆಗಲಿಲ್ಲ ಅಂತ. ರಾಯಚೂರಿಂದ ಬಾಂಬೆ ಹತ್ರ. ಮಡ್ರಾಸ್ ಹೋದ್ಮೇಲೆ ರಾಯಚೂರಿಗಿಂತ ಬಾಂಬೆ ಬಹಳ ದೂರ ಆಯ್ತು ನೋಡಿ. ಕಾರಣ ವಿರುದ್ಧ ದಿಕ್ಕಿನಲ್ಲಿ ಪ್ರವಾಸ. ಬಾಂಬೆ ಕಡೆ ಹೋಗೋ ಟ್ರೈನಿಗೆ ಹತ್ತಿದ್ರೆ ಒಂದು ದಿನ ಬೇಡ, ಇನ್ನೊಂದು ದಿನ ಆದ್ರೂ ಸೇರಬಹುದಾಗಿತ್ತು. ಅದರಂತೆ ಇಲ್ಲಿ ಮೇರು ಪರ್ವತದ ಹೊಸ ದೃಷ್ಟಾಂತವನ್ನ ಕೊಟ್ಟಾರ್ಲಿ. ಅದನ್ನ ವಿಶೇಷಾರ್ಥದಲ್ಲಿ ಹೇಳುವಾಗ, ಕೆಲವರು ಸಂಸಾರದಲ್ಲಿ ಇದ್ದುಕೊಂಡು ಸಂಸಾರದಲ್ಲಿ ಇದ್ದ ಮೇಲೆ ಕೊಡುವ ತೆಗೆದುಕೊಳ್ಳುವ, ನೀಡುವ ಅಥವಾ ಬೇಡುವ ಅನಂತ ವ್ಯವಹಾರಗಳು ಸಂಸಾರದಲ್ಲಿ ಉಂಟು. ಸಂಸಾರಕರಲ್ಲಿ ಉಂಟಲ್ರಿ. ಒಂದು ಹೊಲ ಇದೆ, ಹೊಲನ್ನ ಯಾರಿಗಾದ್ರೂ ಕೊಡಬೇಕಾಗಿತ್ತು, ತಗೋಬೇಕಾಗಿತ್ತು. ಅಲ್ಲಿ ಕೆಲವು ನಿಬಂಧನೆಗಳು ಉಂಟಂತ. ಆ ನಿಬಂಧನೆಗಳ ಪ್ರಕಾರವಾಗಿ, ಅಂದರೆ ನ್ಯಾಯ ನೀತಿ ಧರ್ಮದಿಂದ ವ್ಯವಹಾರವನ್ನ ಮಾಡಿದ್ದಾದರೆ ಅದರಿಂದ ಅವನಿಗೆ ಮುಕ್ತಿ ಆಗಬಹುದು ಅಂತ ಅವ್ರು ತಿಳ್ಕೊಂಡು, ಅದಕ್ಕಾಗಿ ಇಂಥ ಜನ ಬಹಳಷ್ಟು ಸಿಗ್ತಾರೆ ಜಗತ್ತಿನಲ್ಲಿ, ಇಲ್ಲಂತಲ್ಲ. ಅವರ ವ್ಯವಹಾರದಲ್ಲಿ ನ್ಯಾಯ ನೀತಿ ಧರ್ಮನೇ ಇರ್ತದೆ ವಿನಃ ಆ ನ್ಯಾಯ ನೀತಿ ಧರ್ಮವನ್ನೇ ಬಿಟ್ಟು ಅನ್ಯಾಯ ಅಧರ್ಮ ಎಂದೂ ಮಾಡೋದಿಲ್ಲ. ಆದರೆ ಅವರಿಗೆ ಮೋಕ್ಷ ಆಗುವುದಿಲ್ಲ. ಅವ್ರು ತಿಳ್ಕೊಂಡ್ರೆ ಮುಕ್ತಿ ಆಗ್ತದಂತ. ಯಾಕಂದ್ರೆ ನಾವು ನ್ಯಾಯದಿಂದ ನಡೆದೀವಿ, ಧರ್ಮದಿಂದಲೇ ನಡೀತಾ ಇದ್ದೀವಿ. ಆ ಕಾರಣ ನಮಗೆ ಮೋಕ್ಷ ಆಗುತ್ತದೆ. ಮೋಕ್ಷ ಅಂದ್ರೆ ಆನಂದ. ಮೋಕ್ಷ ಅಂದ್ರೆ ಆನಂದ, ಸುಖ ಅಲ್ಲ. ಅಥವಾ ಇನ್ನೊಂದು ಶಾಂತಿ ಅಂತನೂ ಕರಿಬಹುದು. ಸುಖಕ್ಕೂ ಶಾಂತಿಗೂ ವ್ಯತ್ಯಾಸ ಏನಂದ್ರೆ, ಸುಖ ಅನ್ನುವಂಥದ್ದು ವಿಷಯಾದಿಗಳಿಂದ ಪ್ರಾಪ್ತಿಯಾಗುವಂಥದ್ದು. ಈ ಒಂದು ಬಾಹ್ಯದಲ್ಲಿ ಒಂದು ವಸ್ತುವಾದಂದ್ರೆ ಅದನ್ನ ನೋಡುವುದರಿಂದಲೂ ಆನಂದ ಆಗ್ತದೆ, ಅನುಭವಿಸೋಗೂ ಸುಖ ಆಗ್ತದೆ, ನೋಡುವಾಗ ಸುಖ ಆಗ್ತದೆ. ಆದರೆ ಅದು ಸುಖನೇ ವಿನಃ ಶಾಂತಿ ಅಲ್ಲ. ಒಂದು ಮಾವಿನ ಹಣ್ಣನ್ನ ನೋಡಿದಾಗ ಸುಖ ಅನಿಸ್ತು, ಅದನ್ನ ಅನುಭವಿಸಿದಾಗ ಅಂದ್ರೆ ತಿಂದಾಗ ಸುಖ ಅನಿಸ್ತು. ಆದರೆ ಆ ಸುಖ ತಾತ್ಕಾಲಿಕವಾದದ್ದು. ಸುಖ ತಾತ್ಕಾಲಿಕ ಅಲ್ರಿ. ಮತ್ತೆ ನಾಳೆ ದಿನ ಮತ್ತೆ ಹಣ್ಣು ತಿನ್ಬೇಕು ಅನಿಸ್ತದ, ಅಥವಾ ಬೇಡ ಅಂತ ಅನಿಸ್ಬೋದು.
ಆದರೆ ಶಾಂತಿ ಅನ್ನುವಂಥದ್ದು ಹಾಗಲ್ಲ. ಹೌದು. ಶಾಂತಿ ಎನ್ನುವಂಥದ್ದು ಹ್ಮ್ ತೋರುವ ವಿಷಯಾದಿಗಳಲ್ಲಿ ಹ್ಮ್ ಇರದೆ, ಹ್ಮ್ ಬಾಹ್ಯದಲ್ಲಿ ತೋರದೆ, ಹ್ಮ್ ಅಂತರಂಗದಲ್ಲಿ ತೋರುವಂಥದ್ದೇ ಹ್ಮ್ ಅಂತರಂಗದ ಶಾಂತಿ ಅಂದ್ರೆ. ಹ್ಮ್ ಮನಸ್ಸಿಗೆ ಶಾಂತಿ ಆಗ್ಬೇಕಷ್ಟೆ. ಹ್ಮ್ ಮನಸ್ಸು ಎಲ್ಲಾದ್ರಿ ಅಂದ್ರೆ ಅದು ಅಂತರ್ಯಾಮಿ. ಹ್ಮ್ ಆದ್ರೆ ಇವ್ರೇನ್ ತಿಳ್ಕೊಂಡ್ರು ಅಂದ್ರೆ ಈ ರೀತಿ ಮುಕ್ತಿ ಆಗುತ್ತದೆ ಅಂದ್ರೆ ಆಗೋದಿಲ್ಲ ಅಂತ. ಮತ್ತು ಕೆಲವರು ಶಬ್ದಾದಿಗಳಲ್ಲಿ ಹರಿದಾಡುವ ಮನಸ್ಸನ್ನ ಮಾನಸಿಕ ಕರ್ಮವಾದ ಉಪಾಸನೆಯನ್ನ ಮಾಡಿ ಆ ಹರಿದಾಡುವ ಮನಸ್ಸನ್ನ ಜಯಿಸಿದರೆ ಅದಂತವರಿಗೆ ಮೋಕ್ಷ ಆಗುತ್ತದೆ ಅಂತ ತಿಳಿದವರು ಕೂಡ ಕೆಲವು ಮಂದಿ ಆಗ. ಇನ್ನೂ ಕೆಲವರು ವೇದೋಕ್ತವಾದ ವಿಹಿತ ಕರ್ಮಗಳನ್ನ ಶ್ರದ್ಧೆಯಿಂದ ಮಾಡಿದರೆ ಮುಕ್ತಿಯು ಸುಖವು ದೊರೆಯುವುದೆಂದು ನಂಬಿರುತ್ತಾರೆ. ಅವ್ರ ಹೆಂಗಂದ್ರೆ ವೇದೋಕ್ತವಾದ ವಿಹಿತ ಕರ್ಮ, ವೇದದಲ್ಲಿ ಕರ್ಮಗಳನ್ನ ಹೇಗೆ ಮಾಡು ಅಂತ ಭಗವಂತನೇ ಹೇಳಲ್ಲ. ಹೇಗೆ ಮಾಡಂತ ಹೇಳ್ರಿ ಅಂದ್ರೆ ಫಲದ ಅಪೇಕ್ಷೆ ಇಲ್ಲದೆ ಅರ್ಜುನ ನೀನು ಕರ್ಮವನ್ನು ಮಾಡು ಅಂತ ಹೇಳಿದ್ರು ಶ್ರೀಕೃಷ್ಣ. ಮತ್ತ ಮುಂದ ಜ್ಞಾನಪರವಾದಂತ ಶ್ಲೋಕಗಳಲ್ಲಿ ನಕರ್ಮಣ ಅಂತ ಅದೇ ಕೃಷ್ಣ ಹೇಳ್ದ. ಕರ್ಮವನ್ನ ಮಾಡು, ಫಲದ ಇಚ್ಛೆಯನ್ನ ಮಾಡಬೇಡ ಅಂದವನು ಕೃಷ್ಣನೇ. ಯಾವ ಕರ್ಮವೇ ಮಾಡತಕ್ಕಂಥದ್ದು ಇಲ್ಲ ಅಂತ ಹೇಳಿದವನು ಕೃಷ್ಣನೇ. ಮತ್ತೆ ಇದನ್ನ ಎರಡೂ ಮಾತು ಕೃಷ್ಣ ಹೇಳನಂದ್ರೆ ಅವು ಎರಡರಲ್ಲಿ ರಹಸ್ಯವಾದ ಅರ್ಥಗಳಿರ್ತಾವಂತ. ರಹಸ್ಯ ಅರ್ಥ. ಅದರಂತೆ ಇಲ್ಲಿ ವಿಹಿತ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡಿದ್ದರೆ ಮುಕ್ತಿ ಸುಖವು ದೊರೆಯುವುದೆಂದು ನಂಬಿರುತ್ತಾರೆ. ಮುಕ್ತಿ ಸುಖ ಅಂದ್ರೆ ಯಾವ್ದ್ರಿ? ಮುಕ್ತಿ ಸುಖ ಅಂದ್ರೆ ನಿರ್ವಿಷಯ ಆನಂದಕ್ಕೆ ಮುಕ್ತಿ ಸುಖ ಅಂತ. ನಿರ್ವಿಷಯ ಅಂದ್ರೆ ಯಾವುದೇ ವಸ್ತು, ಪದಾರ್ಥ, ಜೀವಿ, ಜಗತ್ತು, ಇಲ್ಲಿ ಸಂಬಂಧ, ಪ್ರಪಂಚ, ಸಂಸಾರ ಅನ್ನುವಂಥದ್ದು ಯಾವುದೂ ಒಂದು ವಸ್ತು ಇಲ್ಲದೆ ಇರುವಾಗ ನಮಗ ಆಗ್ತಕ್ಕಂತ ಆನಂದಕ್ಕ ಅವರು ಪರಮಾನಂದ ಅಂದ್ರು ಅಥವಾ ಅಂತರಂಗದ ಶಾಂತಿ ಅಂತ. ಒಳಗಿನ ಶಾಂತಿ ಯಾವಾಗ ಅಂದ್ರೆ ಏನೊಂದು ಇಲ್ಲದೆ ಅಂದ್ರೆ. ನಮಗೆ ಇಷ್ಟೆಲ್ಲ ಜಾಗದಲ್ಲಿ ಬಹಳಷ್ಟು ಅಧಿಕಾರ ಇರಬಹುದು, ಬಲ ಇರಬಹುದು, ಶಕ್ತಿ ಇರಬಹುದು, ಸಾಮರ್ಥ್ಯ ಇರಬಹುದು. ಇನ್ನು ಕೆಲವರಿಗೆ ರಾಜನ ಆಸ್ಥಾನ, ಸಿಂಹಾಸನ ಇರಬಹುದು. ಇನ್ನು ಕೆಲವರಿಗೆ ಮಂತ್ರಿ ಪದವಿ, ಪುರಸ್ಕಾರ ಅನ್ನುವಂಥದ್ದು ಇರಬಹುದು. ಇನ್ನು ಕೆಲವು ಜನರಿಗೆ ಸಂಸಾರದಲ್ಲಿ ಒಬ್ಬ ಹೆಂಡತಿಗೆ ಸತಿಗೆ ಪತಿ ಅಂತ, ಪತಿಗೆ ಸತಿ, ಅವರ ಇಬ್ಬರಿಗೂ ಒಬ್ಬ ಮಗ ಅಥವಾ ಮಗಳು,
ಮತ್ತು ಹೊರಗೆ ಇರುವಂತ ಬಂಧು ಮತ್ತು ಬಾಂಧವರು ಅಷ್ಟಲ್ಲದೆ ಅವರಿಗೆ ಪೂರ್ವ ಜನ್ಮದ ಪುಣ್ಯದ ಫಲದಿಂದ ಯಥೇಚ್ಛವಾಗಿ ಧನ ಕನಕ ಆಯುಷ್ಯ ಆರೋಗ್ಯ ಇಷ್ಟೆಲ್ಲ ಇರಬಹುದು. ಆದರೂ ಕೂಡ ಎಲ್ಲರಿಗೆ ದುಃಖ ಇದೆ. ರಾಜ ಮಹಾರಾಜನಿಗೂ ದುಃಖ ಇದೆ. ಮಂತ್ರಿ ಪದವಿಯನ್ನ ಗಳಿಸಿದಂತವನಿಗೂ ದುಃಖ ಇದೆ. ಆಶ್ರಮ ಸಿಂಹಾಸನದ ಮೇಲೆ ಕುಂತವರಿಗೂ ದುಃಖ ಇದೆ. ಸಾಮಾನ್ಯವಾಗಿ ಪ್ರಪಂಚಕ್ಕೆ ಬಂದಾಗ ಕೋಟ್ಯಾಧೀಶ್ವರ ಕೋಟಿ ವೀರನಿಗೂ ದುಃಖ ಇದೆ, ಬಡವನಿಗೂ ದುಃಖ ಇದೆ. ಮತ್ತ ಸಂಸಾರದಲ್ಲಿ ಸತಿ ಪತಿ ಬಂಧು ಬಾಂಧವರು ಧನ ಕನಕ ಆಯುಷ್ಯ ಆರೋಗ್ಯವಂತನೆಯೂ ಕೂಡ ಒಂದು ದುಃಖ ಇದೆ. ಅದಕ್ಕಾಗಿ ಅವರೆಲ್ಲರೂ ಕೂಡ ಏನ್ ಇಚ್ಛಾ ಮಾಡ್ತಾರೆ ಅಂದ್ರೆ, ಸುಧಾಮೂರ್ತಿಯವರು ನಿನ್ನೆ ಸ್ಪೀಚ್ ಮಾಡ್ಯಾರ ನೋಡ್ರಿ, ನಾನ್ ನಿಮ್ಗೆ ಕಳಿಸಿಲ್ಲ ಬಹುಶಃ. ಅವರು ಕೋಟಿ 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 ಹಣವನ್ನ ಗಳಿಸಿದಂತ ಮಹಾಪುರುಷರೀಗ ಹಣದಲ್ಲಿ. ಆದ್ರೂ ಕೂಡ ನಿನ್ನೆ ಆಯಮ್ಮ ಒಂದ್ ಮಾತು ಹೇಳ್ತಿದ್ಲು, ಇಷ್ಟೆಲ್ಲವೂ ಇದ್ರೂ ಕೂಡ ಇದು ಒಂದು ನೋಟ್ ಆಗಲಿ ಅಥವಾ ಒಂದು ತುಣುಕು ಬಂಗಾರವಾಗಲಿ ನಮ್ಮ ಮನಸ್ಸಿನ ದುಃಖವನ್ನ ಕಳೆಯುವಂತ ಶಕ್ತಿಯೇ ಇವಕ್ಕಿಲ್ಲ ಅನ್ಲ. ಈ ಶಕ್ತಿನೇ ಇಲ್ಲ ಇವಕ್ಕ. ಆದರೆ ಇದನ್ನ ಏನು ಮಾಡಬೇಕು ಅಂದ್ರೆ, ನ್ಯಾಯದಿಂದ ಧರ್ಮದಿಂದ ವಿಹಿತವಾದ ಕರ್ಮಗಳನ್ನ ಮಾಡಿ ಕಷ್ಟದಲ್ಲಿದ್ದಂತವರಿಗೆ ಸಹಾಯವನ್ನು ಮಾಡಿದಾಗ ಮಾತ್ರ ಈ ಗಳಿಸಿದ ಧನಕ್ಕೆ ಒಂದು ಮೆರಗು ಬರುತ್ತದೆ ಅಂತ ಹೇಳು. ಅದಿರ್ಲಿ ಅಂದ್ರ ಅವ್ರಿಗೂ ಏನಾಯ್ತ್ರಿ, ಅದರಿಂದ ಆನಂದ ಆಗಿಲ್ಲ ನೋಡ್ರಿ ಅವ್ರಿಗೆ. ಅದನ್ನ ಬೇರೆ ರೀತಿ ಉಪಯೋಗ ಮಾಡಿದಾಗ ಆನಂದ ಆಗ್ತಂತ ತಿಳ್ಕೊಂಬಿಟ್ರ ಅವ್ರು. ಈ ರೀತಿ ಏನು ಇಲ್ಲದಂತ ಸಂದರ್ಭ ಏನಿಲ್ಲ ನೋಡ್ರಿ ಇಲ್ಲಿ. ಎಲ್ಲಿ ನಿದ್ರಾವಸ್ಥೆಯಲ್ಲಿ ಸಕಲ ಜೀವಿಗಳಲ್ಲಿ ಎಲ್ಲಾ ಮಾನವರು, ಜ್ಞಾನಿನೇ ಇರ್ಲಿ ಅಜ್ಞಾನಿನೇ ಇರ್ಲಿ ಯೋಗಿನೇ ಇರ್ಲಿ ಭೋಗಿಯೇ ಇರ್ಲಿ ತ್ಯಾಗಿಯೇ ಇರ್ಲಿ, ಅಲ್ಲಿ ಯಾವ ಕರ್ಮವನ್ನು ಮಾಡ್ತಾ ಇಲ್ಲ ಜೀವ. ಎಲ್ಲಿ ನಿದ್ರಾವಸ್ಥೆಯಲ್ಲಿ ಯಾವ ಕರ್ಮ ಇಲ್ಲ, ಯಾವ ಉಪಾಸನೆ ಇಲ್ಲ, ಯಾವ ರೀತಿ ಮನಸ್ಸನ್ನ ನಿಲ್ಲಿಸುವಂತ ಯಾವುದೇ ಉಪಾಸನೆ ಯೋಗವನ್ನ ಮಾಡ್ತಾ ಇಲ್ಲ. ಎಲ್ರಿ ನಿದ್ರೆಯಲ್ಲಿ ನೋಡ್ರಿ, ಕರ್ಮ ಇಲ್ಲ, ಉಪಾಸನೆ ಇಲ್ಲ, ಗಳಿಕೆ ಇಲ್ಲ, ಅಧಿಕಾರ ಇಲ್ಲ, ಸತಿ ಇಲ್ಲ, ಪತಿ ಇಲ್ಲ, ಪುತ್ರನಿಲ್ಲ, ಕಳತ್ರನಿಲ್ಲ, ಧನ ಕನಕಾದಿಗಳು ಅಷ್ಟ ಐಶ್ವರ್ಯಗಳಲ್ಲಿ ಒಂದಾದರೂ ನಿದ್ರೆಯಲ್ಲಿ ಇಲ್ಲ. ಎಲ್ಲರಿಗೆ ನೋಡ್ರಿ ಹೇಳ ಮಾತು, ಎಲ್ಲರಿಗಿಲ್ಲ. ಆದರೆ ಅಲ್ಲಿ ಆನಂದಕ್ಕೆ ಕೊರತೆ ಇಲ್ಲ. ನಿದ್ದೆಯಲ್ಲಿ ಶಾಂತಿಗೆ ಯಾರನ್ನ ಕೊರತೆ ಆಗ್ಯದನ್ನು ಶಾಂತನಾಗಿದ್ದ ನೋಡ್ರಿ. ಯಾರನ್ನಾದ್ರೂ ಕೇಳ ನೀವು, ನಿದ್ರೆ ಹೇಗಾಯ್ತು? ಬಹಳ ಆನಂದವಾಗಿ ಮಲಗಿದ್ದೆ, ಶಾಂತನಾಗಿದ್ದೆ.
ಆ ಶಾಂತ ಅನ್ನುವಂತ ಅರ್ಥ, ಆನಂದ ಅನ್ನುವಂಥದ್ದು ಅರ್ಥ. ಆ ಆನಂದ ನಿನಗೆ ಹೇಗಾಯ್ತು? ಹೌದಲ್ರಿ? ನಾವು ಬಾಹ್ಯದಲ್ಲಿ ಏನೇನು ಇದ್ರೆ ಆನಂದ ಆಗ್ತದಂತ ಅದ್ರ ಬೆನ್ನು ಹತ್ತೀವಿ ನಾವು. ಆದ್ರೆ ವಿಚಾರ ಮಾಡಿದಾಗ ಗೊತ್ತಾಗ್ತದ ಆ ಆನಂದ ನಾನು ಬೆನ್ನು ಹತ್ತಿ ಹೋಗುವಂತ ಭೌತಿಕವಾದ ವಸ್ತುಗಳಲ್ಲಿ ಇಲ್ಲವೇ ಇಲ್ಲ. ನಾ ಎಲ್ಲಿ ಬೆನ್ನ ಹತ್ತಿ ಹೋಗ್ತೇನ್ರಿ? ಭೌತಿಕವಾದ ವಿಷಯಗಳಲ್ಲಿ, ಭೌತಿಕವಾದ ಪ್ರಪಂಚದಲ್ಲಿ. ನಾನು ಇಷ್ಟು ವರ್ಷ ಓಡಿದ್ರು ಕೂಡ ನಿದ್ರೆಯಲ್ಲಿದ್ದಂತ ಆನಂದ ಆಗಿಲ್ಲ, ಸುಖ ಆಗ್ಯದ, ಶಾಂತಿ ಆಗಿಲ್ಲ. ಆ ರೀತಿಯಾಗಿ ಕೆಲವು ಜನ ಸತ್ಕರ್ಮಗಳನ್ನ ಬಾಹ್ಯದಲ್ಲಿ ಆಚರಿಸಿದರು. ನಿತ್ಯ ಸುಖರೂಪವಾದ ಮುಕ್ತಿ ಪದವು ಪ್ರಾಪ್ತಿಯಾಗುವುದಿಲ್ಲ. ಏನು ಪ್ರಾಪ್ತಿಯಾಗೋದಿಲ್ರಿ ಅಂದ್ರೆ, ಆ ಯಾವ ಶಾಂತಿ ಅಂತೀವಿ ಅಥವಾ ಪರಮಾನಂದ ಪ್ರಾಪ್ತಿ ಅಂತೀವಿ ಅದು ಆಗೋದಿಲ್ಲವಿನ ಅನಿತ್ಯವಾದ ಸುಖ ಕ್ಷಣಿಕ ಆನಂದ ಆಗಬಹುದು. ನಿತ್ಯಾನಂದ ಆಗತ್ತಲ್ರಿ. ಅದು ಯಾವಾಗ ಆಗೋದು ಅಂದ್ರೆ ನಮ್ಮ ಸ್ವರೂಪವನ್ನ ನಾನು ತಿಳಿದುಕೊಂಡಾಗ. ನಿತ್ಯ ಅಂತ ಯಾವ್ದು ಕರಿತೀವ್ರಿ? 3 ಕಾಲದಲ್ಲಿ ಇರುವುದು ಸತ್ಯ. ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಯಾವುದು ತೋರುವುದಿಲ್ಲವೋ ಅದೆಲ್ಲವೂ ಮಿಥ್ಯ. ಅದಕ್ಕೆ ಇನ್ನೊಂದು ರೀತಿಯಿಂದ ಹೇಳ್ಬೇಕಾದ್ರೆ ಸತ್ಯ ಅಂತಲೂ ಹೇಳ್ತಾರೆ. ಜಗತ್ತು ಅನ್ನುವಂಥದ್ದು ಸತ್ಯ, ದೇಹ ಅನ್ನುವಂಥದ್ದು ಸತ್ಯ ಅನ್ನುವಂತೆ ತೋರ್ತದ. ಇಲ್ಲಲ್ರಿ, ತೋರ್ತದ ಎಲ್ಲರಿಗೂ. ಆದರೆ ಸತ್ಯದಂತೆ ತೋರಿದ್ರು ಕೂಡ ಇದು ಪರಮ ಸತ್ಯವಲ್ಲ. ಎಂತ ಸತ್ಯ ಅಲ್ರಿ? ಪರಮ ಸತ್ಯ ಅಲ್ಲ, ಬರೇ ಸತ್ಯ, ಬರೇ ಸತ್ಯ ಇದಕ್ಕಷ್ಟ. ಅದು ಪರಮ ಸತ್ಯ ಅಂದ್ರ ನೋಡ್ರಿ. ಯಾಕಂದ್ರೆ ಯಾವುದು ತೋರುತ್ತಿದೆಯೋ ಅಂತ ಹೇಳಿದಾಗ ಅದು ಭೌತಿಕವಾದ ವಸ್ತುವೇ ಇರಬಹುದು ವಿನಃ ಅಭೌತಿಕವಾದ ವಸ್ತು ಅಲ್ಲ. ಅಭೌತಿಕವಾದ ವಸ್ತು ಅಲ್ಲ. ಭೌತಿಕ ಅಂದ್ರೆ ಪಂಚ ಮಹಾಭೂತದಿಂದ ಪಂಚೀಕೃತಗೊಂಡು ತೋರುವಂತ ವಸ್ತುಗಳೇ ಜೀವಿಗಳೇ ವಿನಃ ಪಂಚ ಲಕ್ಷಣದಿಂದ ಕೂಡಿದ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ. ಅದಕ್ಕೇನ್ರಿ? ಸತ್ಯ, ಅದು ನಿತ್ಯ. ಅಂತ ನಿತ್ಯ ಪದ ಸಿದ್ಧಿಸುವುದಿಲ್ಲ. ಯಾವುದರಿಂದ ರೀ? ಕರ್ಮದಿಂದ. ಆ ಕಾರಣ ಒಂದು ಪಕ್ಷ ಅಂದ್ರೆ ಒಂದು ವೇಳೆ ಅವುಗಳಿಂದ ಮುಕ್ತಿಯು ಲಭಿಸುವುದು ಎಂದರೆ, ಇಲ್ಲದೆ ವೇದದಲ್ಲಿ ಭಗವಂತನೇ ಕರ್ಮವನ್ನು ಹೇಳಿದನ. ಅದು ಒಂದಲ್ಲ ಎರಡಲ್ಲ 842 ಉಪನಿಷತ್ತುಗಳನ್ನು ಕರ್ಮ ಪರವಾಗಿ ಭಗವಂತ ಹೇಳನಂದಲೇ ಜ್ಞಾನ ಪರವಾಗಿ ಹೇಳಿದ್ದು ಬರೇ 108 ಉಪನಿಷತ್ತುಗಳು. ಉಪಾಸನ ಪರವಾಗಿ ಹೇಳಿದ್ದು ಕೇವಲ 232 ಉಪನಿಷತ್ತುಗಳು. ಅಂದಾಗ ಕರ್ಮದಿಂದಲೇ ಮೋಕ್ಷ ಆಗುತ್ತದೆ ಅನ್ನೋ ಉದ್ದೇಶದಿಂದ
ಕರ್ಮವನ್ನ ಭದ್ರಪಡಿಸುವುದಕ್ಕೋಸ್ಕರವಾಗಿ ಕರ್ಮಪರವಾಗಿ ಹೆಚ್ಚಿನ ಉಪನಿಷತ್ತುಗಳನ್ನು ಭಗವಂತ ಹೇಳ್ಯಾನ. ಅದಕ್ಕಾಗಿ ಕರ್ಮವೇ ಶ್ರೇಷ್ಠ ಅಂತ ಕೆಲವು ಮಂದಿ ಹೇಳ್ತಾರೆ. ಈ ಮಂದಿನಾದ ಅಂದಾಗ ಆಗುತ್ತದೆ ಅಂತ ನೀನು ಏನಾದ್ರೂ ತಿಳ್ಕೊಂಡದ್ದಾದರೆ, ಯಾರು ನೀನು ಈಗ ಮುಮುಕ್ಷು, ನೀನೀಗ ಕರ್ಮಿ ಅಲ್ಲ, ನೀನೀಗ ಉಪಾಸಕನಲ್ಲ, ನೀನು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪದ ಆನಂದವನ್ನೇ ಅಪೇಕ್ಷೆ ಮಾಡುವಂತವ ಮುಮುಕ್ಷಿ, ನೀನು ಬಹಳ ಪುಣ್ಯಾತ್ಮ. ಆ ಕಾರಣ ಒಂದು ವೇಳೆ ಆಗುತ್ತದೆ ಅಂತ ನೀನು ಮತ್ತೆ ಮುಕ್ತಿಯ ಗುರಿಯನ್ನು ಇಟ್ಟುಕೊಂಡು ಕರ್ಮದ ಕಡೆ ಹೋದದ್ದಾದರೆ ನಿನಗ ಮೋಕ್ಷವಾಗದೆ ನರಕ ಪ್ರಾಪ್ತಿಯಾಗುತ್ತದೆ. ಯಾಕಾತದ್ರಿ, ನೀನು ಕುಂತದ್ದೇ ಟ್ರೈನ್ ಬದಲಾವಣೆ ಆಗ್ಯದ. ನಿನ್ನ ಅಪೇಕ್ಷೆನು ಸತ್ಯ ಅದ, ಬಾಂಬೆಕ್ಕೆ ಹೋಗ್ಬೇಕಂತ. ಆದ್ರೆ ಕೂತದ್ದು ಯಾವುದು ಅಂದ್ರೆ ಮಡ್ರಾಸ್ ಕಡೆ ಹೊರಟಂತ ರೈಲಲ್ಲಿ ಕೂತಿರಿ. ಅಂದ್ರೆ ಯಾವ ರೀತಿ ಇಚ್ಛೆ ಬಾಂಬೆ ಕಡೆ ಇದ್ರು ಕೂಡ ನಿನ್ನ ಮಾರ್ಗ ವಿರುದ್ಧವಾದದಕ್ಕೆ ಬಾಂಬೆ ಪಟ್ಟಣದಿಂದ ಬಹು ದೂರವಾದ ವಿನಃ ಸಮೀಪ ಆಗಲಿಲ್ಲ, ಬಾಂಬೆ ಮುಟ್ಟೋದಿಲ್ಲ. ಅದರಂತೆ ಇಲ್ಲಿ ದಕ್ಷಿಣ ಮತ್ತು ಉತ್ತರ ಅಂತ ಎರಡು ದಿಕ್ಕು. ಉತ್ತರ ದಿಕ್ಕಿಗೆ ಏನಾದ್ರಿ ಅಂದ್ರೆ ಬಾಂಬೆ ಇದ್ದಾಗ ಮಹಾಮೇರು ಪರ್ವತ ಅಂತ. ಮಹಾಮೇರು ಪರ್ವತ ಅಂದ್ರೆ ಮೋಕ್ಷದ ಧಾಮ್ ಅಂತ, ಅದು ಮುಕ್ತಿಯ ಸ್ವರೂಪ. ಅದು ಅಲ್ಲಿ ಮಹಾಮೇರು ಪರ್ವತವನ್ನ ದಕ್ಷಿಣ ದಿಕ್ಕಿಗೆ ವೇಗವಾಗಿ ಗಮನ ಮಾಡಿ ಉತ್ತರ ದಿಕ್ಕಿನಲ್ಲಿರುವ ಮಹಾಮೇರು ಪರ್ವತವನ್ನು ಕಂಡಂತಾಗುತ್ತದೆ. ಏನಾತ್ರಿ? ಮಹಾಮೇರು ಪರ್ವತ ಕಾಣ್ತದನ್ರಿ. ಮಡ್ರಾಸಿಗೆ ಹೋದ್ರೆ ಬಾಂಬೆ ಕಾಣ್ತದನ್ರಿ. ಕರ್ಮದಲ್ಲಿ ಇದ್ರೆ ನಿನ್ನ ಸ್ವರೂಪ ಜ್ಞಾನ ಆಗ್ತದನ್ರಿ? ಆಗೋದಿಲ್ಲ. ಯಾಕಂದ್ರೆ ಈ ಸ್ವರೂಪ ಜ್ಞಾನದ ಸಾಕ್ಷಾತ್ಕಾರ ಆಗಬೇಕಿತ್ತು ಅಂದ್ರೆ ಜ್ಞಾನ ದೇವತೂ ಕೈವಲ್ಯಂ, ಜ್ಞಾನ ಒಂದೇ ಸಾಧನ. ಅದರಂತೆ ಈ ರೀತಿ ಹೇಗೆ ಅದು ಯೋಗ್ಯ ಅಲ್ಲವೋ ಹಾಗೆಯೇ ಮೋಕ್ಷದ ಅಪೇಕ್ಷೆಯು ಸ್ವರೂಪ ಜ್ಞಾನವನ್ನೇ ಮಾಡಿಕೊಳ್ಳಲು ಯೋಗ್ಯ ಅಂದ್ರವು. ಏನ್ ಮಾಡ್ರಿ? ಸ್ವರೂಪ ಜ್ಞಾನದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಿ. ಎಲ್ಲಿವರೆಗೂ ನಮ್ಮ ಸ್ವರೂಪ ಜ್ಞಾನ ಆಗುವುದಿಲ್ಲ ಅಂದ್ರೆ ಅಲ್ಲಿವರೆಗೂ ನಮ್ಮ ದುಃಖ ತಪ್ಪೋದಿಲ್ಲ ಅಂತ. ಇಲ್ಲರಿ ಕರ್ಮ ಮಾಡಬೇಕು ಅಂದ್ರೆ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರೆ. ನಿಮ್ಗಾಗಲೇ ಬಹಳ ಸಲ ಹೇಳಲಿ, ಪುನಃ ಪುನಃ ಹೇಳೋದಿಲ್ಲಿ. ಒಬ್ಬ ವ್ಯಕ್ತಿ ಹಗಲಿನಲ್ಲಿ ಹೋಗ್ತಾ ಇದ್ದ ದಾರಿ ಹಿಡಿದು ಆ ಮಾರ್ಗದ ಪಕ್ಕದಲ್ಲಿ ಒಂದು ದೊಡ್ಡ ಹುತ್ತ ಇತ್ತು. ಹುತ್ತ ಆ ದಾರಿ ಹಿಡಿದು ಹೋಗುವಾಗ ದಾರಿಯಲ್ಲೇ ಒಂದು ಸರ್ಪ ಅನ್ನುವಂಥದ್ದು ಕಂಡಿತು, ಅಥವಾ ಹಾವು ಅಂತ ಕಾಣಿತು.
ಆ ಹಾವು ಬಿಡಬಾರದು, ಇದನ್ನ ಕೊಲ್ಲಬೇಕು ಅಂತಕ್ಕಂಥ ಭಾವದಿಂದ ಆ ವ್ಯಕ್ತಿ ದೊಡ್ಡ ಕೋಲನ್ನ ಹಿಡಿದುಕೊಂಡು ಬಂದ. ಅಷ್ಟರೊಳಗೆ ಏನಾಯ್ತು ಅಂದ್ರ ಆ ಹಾವು ಆ ಹುತ್ತದಲ್ಲಿ ಹೋಗಿ ಸೇರಿಬಿಡ್ತು ನೋಡ್ರಿ. ಎಲ್ಲಿ ಸೇರಿದ್ರೆ ಹಾವು? ಹುತ್ತದಲ್ಲಿ. ಈ ವ್ಯಕ್ತಿ ಹಾವನ್ನ ಬಿಡಿಬೇಕು, ಹಾವನ್ನು ಕೊಲ್ಲಬೇಕು ಅಂತ ವಿಚಾರ ಮಾಡಿ ಕೈಯಲ್ಲಿದ್ದ ಕೂಲನ್ನ ತೆಗೆದುಕೊಂಡು ಬಹಳ ಶಕ್ತಿಯಿಂದ ಹುತ್ತನ್ನ ಬಡಿತಾ ಇದ್ದ. ಆ ಏಟು ಯಾರಿಗ್ ಬೀಳ್ತೈತ್ರಿ? ಆ ಬಡಿಗೆಯ ಏಟು ಯಾವ್ದಕ್ಕೆ ಬಿತ್ತು ಅಂದ್ರೆ ಹುತ್ತಿಗೆ ಬಿತ್ತು ವಿನ ಹುತ್ತಿನ ಒಳಗಿರುವ ಹಾವಿಗೆ ಬೀಳಿಲ್ಲ. ಬೀಳಲಿಕ್ಕೆ ಸಾಧ್ಯ ಅದನ್ರಿ? ಇಲ್ಲ. ಅದರಂತೆ ಅಜ್ಞಾನ ಅನ್ನುವಂಥದ್ದು ಎಲ್ಲಿ ಆದ್ರಿ ಅಂದ್ರೆ ಅಂತರಂಗದಲ್ಲಿ, ಬಾಹ್ಯದಲ್ಲಿ ಇರುವಂತ ದೇಹದಲ್ಲಿ ಅಜ್ಞಾನ ಇಲ್ಲ, ಶರೀರದಲ್ಲಿ ಅಜ್ಞಾನ ಕಾಣಂಗಿಲ್ಲ. ಅಜ್ಞಾನ ಇರೋದು ಮನಸ್ಸಿನಲ್ಲಿ. ಮನಸ್ಸೆಲ್ಲದ ಒಳಗಾದ, ಮತ್ತೆ ಮನಸ್ಸು ನಿರಾಕಾರ ಅದ. ಅಂತ ಮನಸ್ಸಿನ ನಿಗ್ರಹ ಮಾಡಬೇಕು ಅಂತ ದೇಹೆಯ ದಂಡನೆಯನ್ನ ಮಾಡಿದರೆ ಅದು ಹಾವನ್ನ ಬಡಿಬೇಕಂತ ಹುತ್ತನ್ನ ಬಡದಂಗ ಆಗ್ತದೆ. ಮನಸ್ಸಿಗೆ ಶಾಂತಿಯನ್ನು ಕೊಡ್ಬೇಕಂತ ದುಃಖನೇ ಕೊಟ್ಟಂಗಾಗ್ತದೆ. ಅದೇ ರೀತಿ ಅಜ್ಞಾನ ನಿವೃತ್ತಿ ಆಗುವುದಿಲ್ಲ. ಕಾರಣ ಹುತ್ತಿನೊಳಗಿರುವ ಹಾವು ನಷ್ಟವಾಗುವುದಿಲ್ಲ. ಒಳಗೆ ಹಂಗೇ ಇರ್ತದ್ರ. ಮ್ಯಾಲ ಹುತ್ತು ಬಡದ್ರೆ ಹಾವು ಒಳಗೆ ಹಂಗೇ ಇರ್ತದ. ಯಾಕಂದ್ರ ಅದಕ್ಕೆ ಏಟ ಬಿದ್ದಿಲ್ಲ, ಸಾಯೋದಿಲ್ಲ. ಹೌದಿಲ್ಲ? ಅದೇ ರೀತಿ ಕರ್ಮದಿಂದ ಮನಸ್ಸಿಗೆ ಏಟು ಬೀಳೋದಿಲ್ಲ ಅಂತ. ಎದರಿಂದ ಏಟು ಬೀಳ್ತದ್ರಿ? ವಿಚಾರೇಣೆ ಪರಮ ಔಷಧ. ಆ ಮನಸ್ಸಿಗೆ ವಿಚಾರದಿಂದನೇ ಏಟು ಬಿಡಬೇಕು. ಆ ವಿಚಾರ ಎಲ್ಲಿ ಆದ್ರಿ? ಜ್ಞಾನದಲ್ಲಿ ವಿಚಾರ ಅದ, ಕರ್ಮದಲ್ಲಿ ಮಾಡೋದಾದ, ಜ್ಞಾನದಲ್ಲಿ ಬರೀ ತಿಳಿಯೋದಾದ. ವ್ಯತ್ಯಾಸ ಕರ್ಮಕ್ಕೆ ಜ್ಞಾನಕ್ಕೆ ಏನು ವ್ಯತ್ಯಾಸ ಅಂದ್ರೆ, ಕರ್ಮದಲ್ಲಿ ಮಾಡೋದು, ಜ್ಞಾನದಲ್ಲಿ ತಿಳಿಯೋದು. ಆ ಅಜ್ಞಾನ ನಿವೃತ್ತಿಗೆ ಸ್ವರೂಪ ಜ್ಞಾನವೇ ಮುಖ್ಯ ಸಾಧನ. ಮೊದಲೇ ಹೇಳ್ರಿ, ಸ್ವರೂಪ ಜ್ಞಾನ. ಸ್ವರೂಪದಲ್ಲಿ ಅಜ್ಞಾನ ಆಗ್ಯದ, ಸ್ವರೂಪದಲ್ಲಿ ಜ್ಞಾನ ಆಗ್ಬೇಕೀಗ. ಅದರಿಂದ ಕರ್ಮ ಉಪಾಸನೆಗಳಿಂದ ಚಿತ್ತ ನೈರ್ಮಲ್ಯವಾಗುವುದಾಗಲಿ. ನೋಡ್ರಿ, ಅವರು ವ್ಯರ್ಥ ಮಾಡಿಲ್ಲಲ್ಲಿ. ಚಿತ್ತ ನೈರ್ಮಲ್ಯವಾಗುವುದಾಗಲಿ, ಮನಸ್ಸು ಶುದ್ಧವಾಗುವುದಾಗಲಿ, ಬುದ್ಧಿ ಶುದ್ಧವಾಗುವುದಾಗಲಿ, ಮುಕ್ತಿ ಪದವು ಪ್ರಾಪ್ತಿಯಾಗೋದಿಲ್ಲ. ಅದು ಕೆಲಸ ಕೊಡಂಗಿಲ್ಲ ಅಂತ ಹೇಳಿಲ್ಲ, ಅವ್ರ ಕೆಲಸ ಕೊಡ್ತಾರ. ಅದಕ್ಕೆ ನಮ್ಮ ವೇದಾಂತ ಶಾಸ್ತ್ರದಲ್ಲಿ ಮಲ ವಿಕ್ಷೇಪ ದೋಷ ಅಂದ್ರ ಅವೆರಡು ನಾಶ ಆಗ್ತಾವ. ಆವರಣ ದೋಷ ಹಂಗೆ ಅದ. ಆವರಣ ಅಂದ್ರೆ ಅಜ್ಞಾನ. ಅಜ್ಞಾನ ದೋಷ ಹಂಗೆ ಅದಲ್ರಿ. ಆ ಅಜ್ಞಾನ ಯಾವುದರಿಂದ ನಿವೃತ್ತಿ ಆಗ್ತದ? ಕರ್ಮ ಉಪಾಸನೆಯಿಂದಲ್ಲ, ಜ್ಞಾನದಿಂದ. ಅದಕ್ಕಾಗಿ ಚಿತ್ತಶುದ್ಧಿಗೋಸ್ಕರವಾಗಿ ಕರ್ಮ ಉಪಾಸನೆಗಳನ್ನ ಹೇಳಿದೆ ವಿನಃ ಮುಕ್ತಿಗಾಗಿ ಅಲ್ಲ. ನಾವೇನ್ ತಿಳ್ಕೊಂಡವ್ರಿ? ಕರ್ಮ ಮಾಡಿದ್ರು ಉಪಾಸನೆ ಮಾಡಿದ್ರು ಮೋಕ್ಷ ಆಗ್ತಂತ ಹೇಳ್ತೀವಿ ನಾವು. ಆದರೆ
ಮೋಕ್ಷ ಸಿದ್ಧಿಸುವುದಿಲ್ಲ. ಏನು ಬಿಡುಗಡೆ ಆಗ್ತದ್ರಿ ಅಂದ್ರೆ ಅಲ್ಲಿ ಪಾಪದ ನಿವೃತ್ತಿ ಆಗ್ತದ. ಪುಣ್ಯ ಕರ್ಮಗಳನ್ನ ಮಾಡೋದ್ರಿಂದ, ಉಪಾಸನೆಗಳನ್ನ ಮಾಡೋದ್ರಿಂದ ಮನಸ್ಸಿನ ಏಕಾಗ್ರತೆ ಆಗ್ತದ. ಆ ಮನಸ್ಸಿನ ಚಂಚಲತೆ ನಷ್ಟ ಆಗ್ತದೆ. ಮತ್ತ ಇದಕ್ಕೆ ಯಾಕ್ರೆ ಅಷ್ಟು ಗಮನ ಕೊಡ್ಬೇಕು ಅಂದ್ರೆ ಇಲ್ಲಿ ಸದ್ಗತಿಯು ಸಂಸಾರದಲ್ಲಿ ನನಗೊದಗುತ್ತಿಹುದೆಂದು ಇಚ್ಛಿಸುವ ಅವನು ಹೃದಯ ಗೆಲ್ಲುತ್ತಾ ಮುಕ್ತಿ ಹೊಂದುವನೆಂದು ಬಗೆವನು. ವಿಧಿಗೆ ಮೀರದೆ ಕರ್ಮಗೈದರೆ ಆ ಸದ್ಗತಿಯನ್ನು ನಾವು ಪಡೆವನೆಂಬನು. ಇವೆಲ್ಲ ಏನಂದ್ರೆ ದಕ್ಷಿಣಕ್ಕೆ ಮೇರು ಪರ್ವತದ ಕಂಡ, ಉತ್ತರ ದಿಕ್ಕಿಗೆ ಬಿಟ್ಟು ದಕ್ಷಿಣ ದಿಕ್ಕಿಗೆ ಹೋಗಿ ಅಲ್ಲೇ ನಾ ಮೇರು ಪರ್ವತ ಕಂಡೆ ಅಂತ ಹೇಳಿದ್ರೆ ಎಷ್ಟು ಆಶಾಸ್ಪದ ನೋಡ್ರಿ. ಹುಚ್ಚುತ್ತಾನಂತ. ಅದರಂತೆ ಕರ್ಮವನ್ನ ಮಾಡಿ ನಾನು ಮುಕ್ತಿಯನ್ನ ಪಡ್ತೀನಂದ್ರೆ ಅದು ಕೂಡ ಆಶಾಸ್ಪದವಾದಂತ ಮಾತು. ಆದ್ದರಿಂದ ಯಾವ ಜ್ಞಾನ ಮಾರ್ಗವನ್ನ ಬಿಟ್ಟು ಕರ್ಮ ಮಾರ್ಗವನ್ನ ಹಿಡಿದಿದ್ದಾದರೆ ದಕ್ಷಿಣ ದಿಕ್ಕಿಗೆ ಆಗಮನ ಮಾಡಿದವನಿಗೆ ಮೇರು ಪರ್ವತವು ಸಿಗದಂತೆ ವೇದೋಕ್ತ ಕರ್ಮ ಉಪಾಸನೆಗಳನ್ನು ಮಾಡಿದವನಿಗೆ ಚಿತ್ತ ಶುದ್ಧಿಯಲ್ಲದೆ ಮೋಕ್ಷವು ಲಭಿಸದು ಅಂತ ಹೇಳಿದ್ರು ನೋಡ್ರಿ. ಕಾರಣ ಜ್ಞಾನವೇ ಮುಕ್ತಿಗೆ ಸಾಧನವೆಂತೂ ಹೇಳಿದ್ರು. ಆದರೆ ಜ್ಞಾನವೇ ಮುಕ್ತಿ ಸಾಧನವೆಂಬುದನ್ನು ಬಹಳಷ್ಟು ಜನ ಗುರುಪುತ್ರರು ಆರ, ಬಹಳಷ್ಟು ಜನ ಗುರುಗಳು ಆರ, ಬಹಳಷ್ಟು ಜನ ಮುಕ್ತಿಯನ್ನ ಪಡಿಬೇಕು ಅನ್ನುವಂತ ಭಾವದಿಂದನೇ ಜಗತ್ತಿನಲ್ಲಿ ಎಷ್ಟೋ ಮತವಾದಿಗಳು ಇದ್ರೂ ಕೂಡ ಎಲ್ಲರೂ ಈ ಜ್ಞಾನವನ್ನ ಏತಕ್ಕೆ ನಂಬುವುದಿಲ್ಲ. ಇಷ್ಟೆಲ್ಲ ವಿಚಾರ ಮಾಡಿ ಹೇಳಿ 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 ಹೋದ್ರು ಕೂಡ ನಂಬಿಕೆ ಯಾಕೆ ಬರ್ತಾ ಇಲ್ಲ ಅಂತ. ಕರ್ಮದಲ್ಲಿ ಬಂದಷ್ಟು ವಿಶ್ವಾಸ ಈ ಜ್ಞಾನದಲ್ಲಿ ಏಕೆ ಬರ್ತಾ ಇಲ್ಲ? ಹೌದಲ್ರಿ? ಕರ್ಮ ನಾವು ಮಾಡಬಾರ್ದು, ಜ್ಞಾನವೇ ಮುಖ್ಯ ಅಂದ್ರೂ ಕೂಡ ಕರ್ಮವನ್ನ ಮಾಡೋದಕ್ಕೆ ಮನಸ್ಸು ಪ್ರಯತ್ನ ಮಾಡ್ತಾವ, ಎಲ್ಲೋ ಪ್ರಯತ್ನ ಮಾಡ್ತಾವ. ಯಾಕಂದ್ರೆ ಕರ್ಮದಲ್ಲಿ ಇದ್ದಂತ ನಂಬಿಕೆ ಜ್ಞಾನದಲ್ಲಿ ಇಲ್ಲ, ಆ ಕಾರಣ ನಂಬೋದಿಲ್ಲ ಅಂತ. ಹಾಗೆ ಕರ್ಮವನ್ನ ನಂಬಿದಂತೆ ಜ್ಞಾನವನ್ನು ನಂಬದೇ ಇದ್ದವರಿಗೆ ಏನನ್ನಬೇಕು? ಅವ್ರಿಗೆ ನಮಕ್ರಿ ಅಂದ್ರೆ ಹಾಗೆ ನಂಬದವನಿಗೆ ವೇದ ಬಾಹಿರ ಅಂತಾನೆ ಅನ್ಬೇಕಂತ ಮುಂದಿನ ಶ್ಲೋಕದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾರೆ. ಕಾರಣ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಏನಾಗ್ತದಮ್ಮಂದ್ರೆ ಮನಸ್ಸಿನಲ್ಲಿ
ಎರಡು ಶಕ್ತಿಗಳಿರ್ತಾವ, ನೋಡೋದಕ್ಕೆ ಒಂದೇ ಅಂತ ಕಾಣ್ತಾವ. ಮನಸ್ಸು ರಚನಾತ್ಮಕ ಶಕ್ತಿಯಿಂದ ಕೂಡಿತಂದ್ರೆ ಅದು ಒಳ್ಳೆಯ 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 ಕೆಲಸವನ್ನು ಮಾಡ್ತದೆ. ವಿನಾಶಕ ಶಕ್ತಿಯಿಂದ ಕೂಡಿದ್ರೆ ಅದು ಇನ್ನೊಂದು ಮಾಡ್ತದೆ. ರಚನಾತ್ಮಕ ಅಂದ್ರೆ ಏನು, ವಿನಾಶಕ ಶಕ್ತಿ ಅಂದ್ರೆ ಏನಂದ್ರೆ, ರಚನಾತ್ಮಕ ಶಕ್ತಿಯನ್ನ ಬಳಸಿದರೆ ಆ ಮನಸ್ಸು ಏನ್ ಮಾಡ್ಬೇಕ್ರಿ, ರಚನಾತ್ಮಕ ಶಕ್ತಿಯನ್ನು ಬಳಸಿದ್ದಾದರೆ ಆ ಮನಸ್ಸು ಸ್ವರ್ಗವನ್ನು ಕೂಡ ನಿರ್ಮಾಣ ಮಾಡಬಹುದು. ಇಲ್ಲಿ ಸ್ವರ್ಗದ ಬಗ್ಗೆ ಹೇಳ್ತಾರೆ, ಮೋಕ್ಷ ಅಲ್ಲ. ಅದೇ ಮನಸ್ಸು ವಿನಾಶಕ ಶಕ್ತಿ ಬಳಸಿದರೆ ಆ ಮನಸ್ಸು ನರಕವನ್ನೇ ನಿರ್ಮಿಸಬಲ್ಲದು. ಅದಕ್ಕೆ ಸ್ವರ್ಗ ಮತ್ತ ಬೇರಿಲ್ಲ ಕಾಣಿರು ವಚನಕಾರ ಚಂದ ಹೇಳಿದ್ರ. ಅಲ್ಲಿನ ಮನಸ್ಸು ರಚನಾತ್ಮಕ ಶಕ್ತಿಯಿಂದ ಕೂಡಿತಂದ್ರೆ ಅದು ಇಲ್ಲೇ ಸ್ವರ್ಗವನ್ನೇ ನಿರ್ಮಾಣ ಮಾಡಬಲ್ಲದು. ಮತ್ತ ವಿನಾಶಕ ಶಕ್ತಿ ಅಂದ್ರೆ ಪಾಪದಿಂದ ಕೂಡಿತ್ತು ಮನಸ್ಸಂದ್ರೆ ಇಲ್ಲಿ ನರಕವನ್ನೇ ನಿರ್ಮಾಣ ಮಾಡ್ತಾನೆ ನೋಡ್ರಿ. ಯಾರು ನಿರ್ಮಾಣ ಮಾಡಿದ್ರು ನಮ್ಮ ಮನಸ್ಸೇ ಸ್ವರ್ಗ ನಿರ್ಮಾಣ ಮಾಡಿತ್ತು, ನಮ್ಮ ಮನಸ್ಸೇ ನರಕವನ್ನ ನಿರ್ಮಾಣ ಮಾಡುವಂತ ಶಕ್ತಿಯಾದ ಸಾಮರ್ಥ್ಯ. ಮತ್ತೆ ಈ ಸಣ್ಣದಂತ್ರಿ ಮನಸ್ಸು ಬಹಳ ದೊಡ್ಡದು. ಕಾರಣ ಒಬ್ಬೊಬ್ಬ ವ್ಯಕ್ತಿಯನ್ನ ಬಲಾಢ್ಯರಾದವರನ್ನು ಕೂಡ ಮನುಷ್ಯನನ್ನ ಕಟ್ಟಿ ಹಾಕುವ ಸಾಮರ್ಥ್ಯ ಮನಸ್ಸಿಗಿದೆ ವಿನಃ ಮನುಷ್ಯನಿಗಿಲ್ಲ. ಆ ಮನಸ್ಸು ಏನ್ ಮಾಡ್ತದಂದ್ರೆ ಹಗ್ಗ ಇಲ್ಲದೆ ಸರಪಳಿ ಇಲ್ಲದೆ ಯಾವೊಂದು ವಸ್ತು ಇಲ್ಲದೆ ನಿನ್ನನ್ನ ಕಟ್ಟಿ ಹಾಕುವಂತ ಪ್ರಯತ್ನ ಮಾಡ್ತದೆ. ಯಾರನ್ನ ಕಟ್ತದೆ? ಮನುಷ್ಯನನ್ನೇ ಕಟ್ಟಿ ಹಾಕ್ತದ ಮನಸ್ಸು. ಉದಾಹರಣೆ, ಯಾವುದೇ ಒಂದು ಅಭ್ಯಾಸ ಇತ್ತು, ಒಬ್ಬ ದುಶ್ಚಟದ ಅಭ್ಯಾಸ, ಕೆಲವು ಜನಕ್ಕೆ ಕುಡಿಯುವಂತ ಅಭ್ಯಾಸ, ಇನ್ನು ಕೆಲವರಿಗೆ ಇನ್ನೊಂದರ ಅಭ್ಯಾಸ, ಇನ್ನು ಕೆಲವರಿಗೆ ಮತ್ತೊಂದರ ಅಭ್ಯಾಸ. ಆ ಅಭ್ಯಾಸ ಇದ್ದಾಗ ಮನಸ್ಸು ಏನು ಮಾಡ್ತದ ಅಂದ್ರೆ, ಎಲ್ಲೋ ದೇವಸ್ಥಾನಕ್ಕೆ ಹೋಗಬೇಕು ಅನ್ನುವಂತ ವ್ಯಕ್ತಿಗೆ ಅಥವಾ ಎಲ್ಲವನ್ನ ಬಿಟ್ಟು ಒಬ್ಬ ಶರಣನ ಸತ್ಸಂಗದಲ್ಲಿ ಭಾಗಿಯಾಗಬೇಕು ಅಂತ ಹೊರಟಂತ ಮನುಷ್ಯನಿಗೆ ದಾರಿಯಲ್ಲಿ ಆತನಿಗೆ ಏನಾದ್ರೂ ಒಂದು ಸಾರಾಯಿ ಅಂಗಡಿ ಕಂಡಿತ್ತಂದ್ರೆ ಆ ಮನಸ್ಸು ಮನುಷ್ಯನನ್ನ ಕಟ್ಟಿ ಹಾಕ್ತಾನ ನೋಡ್ರಿ. ಎಲ್ಲಿ ಕಟ್ಟಿ ಹಾಕ್ತಾರಿ? ಅಂಗಡಿ ಮುಂದೆ ಕಟ್ಟಿ ಹಾಕ್ತು. ಮಠಕ್ಕೆ ಹೋಗುವಂತ ಮನುಷ್ಯನನ್ನ, ಮಂದಿರಕ್ಕೆ ಹೋಗ್ಬೇಕಂತ ಮನುಷ್ಯನನ್ನ ಆ ಮನಸ್ಸು ಸಾರಾಯಿ ಅಂಗಡಿ ಮುಂದೆ ಕಟ್ಟಿ ಹಾಕಿತು. ಯಾಕೆ ಕಟ್ಟಿ ಹಾಕ್ತ್ರಿ? ವಿನಾಶ ಶಕ್ತಿ ಆದಲ್ಲಿ, ವಿನಾಶ ಶಕ್ತಿ ಅಂತ. ಅದಕ್ಕೆ ಮನಸ್ಸು ಅನ್ನುವಂಥದ್ದು ಸಾಮಾನ್ಯ ಅಲ್ಲದು. ಇದರಂತೆ ಆ ಮನಸ್ಸಿಗೆ ಏನಾದಂದ್ರೆ ಮುಕ್ತನನ್ನಾಗಿ ಮಾಡುವಂತ ಸಾಮರ್ಥ್ಯ ಕೂಡ ಮನಸ್ಸಿಗಿದೆ. ಅದಕ್ಕೆ ಮನಹೇವ ಮನುಷ್ಯಾಣ ಬಂಧ ಮೋಕ್ಷಯೋ ಕಾರಣಂ. ಬಂಧಕ್ಕೂ ಕಾರಣ ಅದೇ, ಅದು ಮೋಕ್ಷಕ್ಕೂ ಕಾರಣ.
ಹ್ಮ್ ಹ್ಮ್ ಅಂದ್ರೆ ಮನಸ್ಸಿಗೆ ಹ್ಮ್ ಎಷ್ಟು ಸಾಮರ್ಥ್ಯ ಶಕ್ತಿ ಇದೆ ಅಂತ. ಹ್ಮ್ ಆ ಸಾಮರ್ಥ್ಯ ಶಕ್ತಿ ಬರೋದಕ್ಕೋಸ್ಕರವಾಗಿ ಹ್ಮ್ ಪೂರ್ವದಲ್ಲಿ ಕರ್ಮ ಉಪಾಸನೆಯಲ್ಲಿ ಸ್ವಲ್ಪ ಬಲ ಬರಲಿ ಅಂತ. ಹ್ಮ್ ಹ್ಮ್ ಅದೇ ಕೊನೆಯಲ್ಲ, ಹ್ಮ್ ಬಲ ಬರುತ್ತೆ, ಸಾಮರ್ಥ್ಯ ಬರುತ್ತೆ. ಹ್ಮ್ ಹ್ಮ್ ಈಗ ನಿನ್ನೆ ಒಂದು ಮಾತು ಕೇಳಿದೆ ನಿಮ್ಗೆ ಡಾಕ್ಟರ್ಗೆ, ಹ್ಮ್ ಸುಮ್ನೆ ಯಾಕ್ರಿ ನಮ್ಮ ಶಕ್ತಿನಾಗ ಬಹಳಷ್ಟು ಕಾಣಿಸ್ತದ ಪಾಸಿಟಿವ್, ಹ್ಮ್ ಹ್ಮ್ ಸುಮ್ನೆ ಏನಾದ್ರು ಮುಂಜಾಗ್ರತವಾಗಿ ಹ್ಮ್ ಏನಾದ್ರೂ ತಗೊಳ್ಬಹುದಾ ಅಂತ ಕೇಳಿದೆ ನಾನು. ಹೌದು ನೀವು ಹೇಳಿದ್ರಿ ಹೌದು ಸುಮಾರು 21 ಔಷಧಗಳಲ್ಲಿ ಕೂಡ ಹ್ಮ್ ಯಾವುದು ಕೂಡ ಈ ರೋಗವನ್ನ ನಿರ್ಮೂಲನೆ ಮಾಡುವಂತ ಔಷಧಗಳಲ್ಲ. ಹೌದು ಹ್ಮ್ ಆದರೆ 1, 2, 3ರಲ್ಲಿ ಹ್ಮ್ ಸ್ವಲ್ಪ ಏನಾಗ್ತದಂದ್ರೆ ಹ್ಮ್ ಆ ತಡೆ ಹಿಡಿಯುವಂತ ಸಾಮರ್ಥ್ಯ ಬರ್ತದೆ. ಹೌದು ಹೌದು ಕರೆಕ್ಟ್ ಇರೋದು ಹೌದು ಹೌದು ಎನರ್ಜಿ ಹೌದು ಅಂದಾಗ ಹ್ಮ್ ಸ್ವಲ್ಪ ಕೆಲಸ ಮಾಡದಂತ ಅರ್ಥ ಆಯ್ತು ನೋಡ್ರಿ. ಹೌದು ಹೌದು ಪೂರ್ಣ ಮಾಡೋದಿಲ್ಲ, ಆಪಸ್ಸೆ ಬೇರೆ, ಹೌದು ಸ್ವಲ್ಪ ಕೆಲಸ ಮಾಡ್ತಲ್ಲ. ಹ್ಮ್ ಅದು ಮುಂದ ಏನಾಗ್ತಂದ್ರೆ ಪೂರ್ಣ ಯೋಗಕ್ಕೆ, ಜ್ಞಾನ ಯೋಗಕ್ಕೆ ಸಾಧನವಾಗ್ತದ. ಹ್ಮ್ ಆ ಕಾರಣದಿಂದ ಹ್ಮ್ 1-2 ಮಾತನ್ನ ಹೇಳಿ ಮುಗಿಸ್ತೀನಿ ನಾನು. ಹ್ಮ್ ಈ ಮನಸ್ಸನ್ನ ಬೆಳೆಸಿದರೆ ಯಾವ ರೀತಿ? ಹ್ಮ್ ಅದು ರಚನಾತ್ಮಕ ಶಕ್ತಿಯಿಂದ ಬೆಳೆಸಿದಾದರೆ ಹ್ಮ್ ಆ ಮನಸ್ಸು ಒಬ್ಬ ಮುಕ್ತನಾಗಿ, ಹ್ಮ್ ಒಬ್ಬ ಮನುಷ್ಯನು ಮುಕ್ತನಾಗಿ ಜಗತ್ತಿನಲ್ಲಿ ಶ್ರೇಷ್ಠ ಸಂತನೂ ಆಗಬಹುದು. ಅಂದ್ರೆ ಅವನು ಮುಕ್ತನಾಗುತ್ತಾನೆ. ಅಂದರೆ ನಮ್ಮ ಕ್ರಿಯೆಗಳು ಹೇಗಿರ್ಬೇಕಂದ್ರೆ ರಚನಾತ್ಮಕ ಕ್ರಿಯೆಗಳಿರ್ಬೇಕಂತ, ರಚನಾತ್ಮಕವಾಗಿರ್ಬೇಕು. ಆ ರಚನಾತ್ಮಕ ಕ್ರಿಯೆಗಳನ್ನ ತಿಳಿಬೇಕಾಗಿತ್ತಂದ್ರೆ ನಾವು ಈಗೆಲ್ಲ ಎಷ್ಟು ದಿನದಿಂದ ಏನೇನು ತಿಳಿತಾ ಬಂದಿವಿ, ಇವೇ ರಚನಾತ್ಮಕ ಕ್ರಿಯೆಗಳನ್ನು. ಇದರಿಂದ ಏನಾಗ್ತದೆ? ಮುಕ್ತನಾಗುತ್ತಾನೆ. ಶ್ರವಣ, ಮನನ, ನಿಧ್ಯಾಸ, ವಿವೇಕ, ವೈರಾಗ್ಯ, ಶಮ, ದಮ, ತಿತಿಕ್ಷೆ, ಶ್ರದ್ಧಾ, ಸಮಾಧಾನ, ಭಕ್ತಿ ಎಷ್ಟು ನಮ್ಮಲ್ಲಿ ಬಲಾಢ್ಯ ಅಂದ್ರೆ ಅಜ್ಞಾನದಿಂದ ಬರುವಂತ ದುಃಖದ ತೀವ್ರತೆ ಎಷ್ಟೇ ಇದ್ರು ಕೂಡ ಅದನ್ನ ತಡೆಯುವಂತ ಸಾಮರ್ಥ್ಯ ನಮ್ಮಲ್ಲಿ ಉತ್ಪತ್ತಿ ಆಗ್ತದೆ. ಎನರ್ಜಿ ಯಾರಿಗಾಗ್ತದೆ? ಇವ್ರಿಗೆ ಕೆಲವು ಔಷಧದಿಂದ ಆಗ್ತದ್ರಿ. ಅಂದ್ರೆ ಅದರ ಅತಿಕ್ರಮಣ ನಡೆಯೋದಿಲ್ಲ ಅಂತ ಇಲ್ಲಿ. ಅತಿಕ್ರಮಣಗಳು ಇಲ್ಲಂತಲ್ಲ ಜಗತ್ತಿನಲ್ಲಿ. ಅಜ್ಞಾನ ಯಾವಾಗಲೂ ಅತಿಕ್ರಮಣ ಮಾಡ್ತದೆ. ಆದರೆ ಈ ಬಲ ಇತ್ತು ಅಂದ್ರೆ ಅದರ ಅತಿಕ್ರಮಣ ನಡೆಯೋದಿಲ್ಲ. ಯಾಕಂದ್ರೆ ಹೇಡಿಯನ್ನ ಅತಿಕ್ರಮಣ ಮಾಡಬಹುದು, ಹೇಡ ಪುರುಷನನ್ನ ಅತಿಕ್ರಮಣ ಮಾಡ್ಲಿಕ್ಕೆ ಅಸಾಧ್ಯ. ಅದರಂತೆ ಮುಕ್ತಿಯ ಪಥವನ್ನ ತೋರುತ್ತಾನೆ. ಇನ್ನೊಬ್ಬ ಏನ್ ಮಾಡ್ತಾನಂದ್ರೆ ಇದೇ ಮನಸ್ಸನ್ನ ಬೆಳೆಸಿಕೊಂಡು ಲೋಕ ಕಂಟಕನೂ ಆಗುತ್ತಾನೆ. ಹೌದಿಲ್ಲ? ಆ ಲೋಕ ಕಂಟಕನಾಗಿ ಇವನು ಎಂದೂ ಹೋದಾನು, ಅಧಿಕಾರದಲ್ಲಿದ್ರು ಕೂಡ ಅವನು ಎಂದು ಇಳದಾನಂತೀವಿ, ಜೀವಂತವಾಗಿದ್ರೆ ಎಂದು ಸತ್ತಾನಂತೀವಿ. ಯಾಕಂತೀವಿ ಅಂದ್ರೆ ಅವನು ಕಂಟಕ ಪ್ರಾಯವಾದಂತ ವಿನಾಶಕಾರಿ ಬುದ್ಧಿಗಳು ಮನಸ್ಸು, ವಿನಾಶಕಾರೇ ವಿಪರೀತ ಬುದ್ಧಿ. ಕಾರಣ ಉದಾಹರಣೆಗೆ ಇಬ್ರು ರಾಜರಲ್ಲಿ
ಬುದ್ಧನು ಒಬ್ಬ ರಾಜ, ಹ್ಮ್ ಇನ್ನೊಬ್ಬ ಹಿಟ್ಲರು ಅನ್ನುವನು ಒಬ್ಬ ರಾಜ ನೋಡ್ರಿ. ಹೌದು. ಇಬ್ರು ರಾಜರೇ. ಹ್ಮ್ ಆದರೆ ಅವರಿಬ್ಬರಲ್ಲಿಯೂ ಕೂಡ ಮನಸ್ಸಿತ್ತು. ಹೌದು. ಹಿಟ್ಲರ್ನಲ್ಲೂ ಮನಸ್ಸಾದ, ಹ್ಮ್ ಬುದ್ಧನಲ್ಲೂ ಮನಸ್ಸಾದ. ಹ್ಮ್ ಬುದ್ಧನ ಮನಸ್ಸು ರಚನಾತ್ಮಕ ಕ್ರಿಯೆಯನ್ನು ಮಾಡಿತು. ಹ್ಮ್ ಹೌದಲ್ಲ? ಹೌದು. ರಚನಾತ್ಮಕ ಕ್ರಿಯೆಯಿಂದ ಹ್ಮ್ ಆ ಬುದ್ಧ ಹ್ಮ್ ನೂರಾರು ಹ್ಮ್ ಲಕ್ಷಗಟ್ಟಲೆ ಭಕ್ತರಿಗೆ ನೂರಾರು 3, 4, 6, 8 ದೇಶಗಳಲ್ಲಿ ಕೂಡ ಹೌದು. ಇವತ್ತ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಅದೊಂದು ಕಂತ ಹ್ಮ್ ಯಾರ್ದು ಬುದ್ಧಂದು. ಬುದ್ಧನ್. ಹ್ಮ್ ಆದ್ರೆ ಅದೇ ಹಿಟ್ಲರ್ ಅವನು ರಾಜನೇ. ಹ್ಮ್ ಆದರೆ ಹ್ಮ್ ಅದು ಏನಾಯ್ತು ಅಂದ್ರೆ ಹ್ಮ್ ಆತನ ಮನಸ್ಸು ಹ್ಮ್ ಬೆಳೆಸಿದ ರೀತಿ ಹೇಗಿತ್ತು ಅಂದ್ರೆ ಪ್ರಚಂಡವಾದ ಸಾಮರ್ಥ್ಯವನ್ನೇ ಗಳಿಸಿದ, ಹ್ಮ್ ಆ ಪ್ರಚಂಡವಾಗಿರ್ತಕ್ಕಂತ ರಾಜ್ಯವನ್ನೇ ಗೆದ್ದ. ಹ್ಮ್ ಆತ ಇಡೀ ಜಗತ್ತಿಗೆ ಏಕಚಕ್ರಾಧಿಪತಿಯೂ ಆಗದ. ಹ್ಮ್ ಆದರೆ ಹ್ಮ್ ಈ ಸಾಮರ್ಥ್ಯ ಬೆಳೆಸೋಗಾಗಿ ಹ್ಮ್ ಲಕ್ಷಾಂತರ ಜನ ಸತ್ತಬಹುದು ನೋಡ್ರಿ. ಹ್ಮ್ ಯಾರ ಕಡೆಯಿಂದರಿ? ಹಿಟ್ಲರ್. ಹಿಟ್ಲರ್. ಯಾಕೆ? ವಿನಾಶಕಾರಿ ಬುದ್ಧಿ, ಹ್ಮ್ ರಚನಾತ್ಮಕ ಇದ್ದಿಲ್ಲ ಬುದ್ಧಿಯಲ್ಲಿ. ಹೌದು. ಆ ಕಾರಣದಿಂದ ವಿನಾಶಕ ಶಕ್ತಿಯನ್ನ ಬೆಳೆಸಿ ಹ್ಮ್ ಆ ಒಂದು ಕೋಟಿ ಕೋಟಿ ಸಿರಿ ಸಂಪತ್ತು ಗಳಿಸಿ ಹ್ಮ್ ಅವನ ಗಳಿಸಿದ ಹ್ಮ್ ಕೋಟಿ ಕೋಟಿ ಸಿರಿ ಸಂಪತ್ತು ಹ್ಮ್ ಕಾಲಾನಂತರದಲ್ಲಿ ಮಣ್ಣಿನ ಕೂಡಿ ಹಾಳಾಗೋಯ್ತು ನೋಡ್ರಿ. ಹೌದು. ಹ್ಮ್ ಬರೇ ಆ ದೇಶ ಅಷ್ಟೇ ಅಲ್ಲ, ಹ್ಮ್ ಆ ದೇಶದ ಅಕ್ಕ ಪಕ್ಕ ಇರುವಂತ ಹ್ಮ್ ಸಮಸ್ತ ಜಗತ್ತೇ ಅಲ್ಲೋಲ ಕಲ್ಲೋಲವಾಯ್ತು. ಹ್ಮ್ ಯಾರಿಂದ ಅಂದ್ರೆ ಹಿಟ್ಲರನ ವಿಕೃತವಾದ ಮನಸ್ಸು, ಹ್ಮ್ ಯಾವ ಪಾಪದ ಮನಸ್ಸು, ಹ್ಮ್ ಆಶೆಯ ಮನಸ್ಸು, ದುರಾಶೆಯ ಮನಸ್ಸು. ಹ್ಮ್ ಏನು ಮಾಡ್ತೀರಿ? ಇಷ್ಟೆಲ್ಲ ಕಾರ್ಯ ಮಾಡ್ತೀರಿ. ಹ್ಮ್ ಆದ್ರೆ ಅದೇ ಮನಸ್ಸು ಇದ್ದದ್ದೇ ಬುದ್ಧನಲ್ಲಿ. ಹ್ಮ್ ಆದರೆ ಅದು ಹೇಗೆ ಬಳಕೆ ಆಯ್ತು, ಇದು ಹೇಗೆ ಬಳಕೆ ಆಯ್ತ್ರಿ? ಹ್ಮ್ ಆ ಕಾರಣದಿಂದ ಇಲ್ಲಿ ಸರ್ಪಭೂಷಣರು ಹ್ಮ್ ಪರಿಪಕ್ವ ಹೃದಯದವರೆಗೆ ಅಲ್ಲದೆ ಮಂದ ಮನುಜರಿಗೆ ಹ್ಮ್ ಇದನ್ನ ಉಪದೇಶಿಸಬಾರದು ಅಂದ್ರು. ಹ್ಮ್ ಪರಿಪಕ್ವ ಹೃದಯ ಹ್ಮ್ ಅಲ್ಲಿ ಹ್ಮ್ ಹೃದಯ ಹೇಗಿರ್ತದ ಅಂದ್ರ ಮನಸ್ಸು ಬುದ್ಧನ ಮನಸ್ಸಾಗಿರ್ತದ. ಅಲ್ಲಿ ಹೌದು. ಆ ಮನಸ್ಸು ಸಿದ್ಧಾರೂಢರ ಮನಸ್ಸಾಗಿರ್ತದ. ಹ್ಮ್ ಮನಸ್ಸು ಭಗವಂತನ ಸ್ವರೂಪ ಆಗಿರ್ತದ. ಹ್ಮ್ ಹ್ಮ್ ಆ ಮನಸ್ಸಿನಲ್ಲಿ ಹ್ಮ್ ಏನೊಂದನ್ನು ಪಡೆಯಬೇಕು ಅನ್ನುವಂತ ಇಚ್ಛೆನೂ ಇಲ್ಲ, ಹ್ಮ್ ಬಿಡಬೇಕು ಅನ್ನುವಂತ ಭಾವನೆ ಇಲ್ಲ. ಹ್ಮ್ ಯಾಕಂದ್ರೆ ಹ್ಮ್ ಹಿಡಿಯುವ ಮತ್ತು ಬಿಡುವ ಹ್ಮ್ ವಸ್ತುಗಳು ಭೌತಿಕ ವಸ್ತುಗಳೇ ವಿನಃ ಹ್ಮ್ ಅಭೌತಿಕವಾದಂತ ಶಿವಶಕ್ತಿಗಳು ಶಿವಸ್ವರೂಪ ಇವಲ್ಲ. ಹ್ಮ್ ಯಾಕಲ್ಲ ಅಂದ್ರೆ ಶಿವನಿಗೆ ಆಕಾರ ಇಲ್ಲ. ಹ್ಮ್ ಇವಕ್ಕೆಲ್ಲ ಆಕಾರ ಆದಂದ್ರೆ ಇವು ಶಿವ ಸ್ವರೂಪ ಅಲ್ಲ. ಹೌದಿಲ್ಲ? ಈ ಭಾವದಿಂದ ವಿಚಾರ ಮಾಡಿದಾಗ ಮುಂದ ಏನ್ ಹೇಳ್ತಾರ ಅಂತಂದ್ರೆ ನಾಳೆಯ ಶ್ಲೋಕದಲ್ಲಿ ಯಾವುದೇ ಕಾರಣಕ್ಕ
ಸ್ತುತಿಯನ್ನ ಇಷ್ಟು ಚಂದ ಸ್ತುತಿಯಲ್ಲಿ ಹೇಳಿದ ಭಗವಂತನ ಉಪದೇಶವನ್ನ ಹ್ಮ್ ಕರ್ಮ ನಂಬಿದಂತೆ ಜ್ಞಾನವನ್ನ ನಂಬುವುದಿಲ್ಲಲ್ಲ, ಹ್ಮ್ ವಿಶ್ವಾಸ ಮಾಡದವರು ಇದ್ದಾರಲ್ಲ, ಹ್ಮ್ ಅಂಥ ಜನಗಳಿಗೆ ಏನೆನ್ನಬೇಕು ಅಂತ ಕೇಳಿದ್ರೆ ಹ್ಮ್ ಹ್ಮ್ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನು ಹೇಳ್ತಾರೆ. ಹ್ಮ್ ನಾಳೆ ದಿನ ಹ್ಮ್ ವಿಚಾರವನ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಹ್ಮ್ ಇಲ್ಲಿಗೆ ಮಂಗಲ ಹೇಳ್ರಿ. ಹ್ಮ್ 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 ಎಲ್ಲರೂ ರೆಸ್ಟ್ ಮಾಡ್ರಿ, ಹ್ಮ್ ತುಂಬಾ ನಿದ್ದೆ ಮಾಡ್ರಿ, ಆನಂದವಾಗಿರ್ರಿ. ಹ್ಮ್ ಹ್ಮ್ ಮತ್ತೆ ನಾಳೆ ದಿನ ನಮ್ಮ ಪ್ರಪಂಚ ಮಾಡ್ಲಿಕ್ಕೆ, ಇಷ್ಟು ಶಾಸ್ತ್ರ ಕೇಳಕ್ಕೆ ಭಗವಂತ ಆರೋಗ್ಯವ ಕೊಡ್ಲಿ, ಹ್ಮ್ ಹ್ಮ್ ನಮ್ಗೆ ಅವಕಾಶವನ್ನು ಕೊಡ್ಲಿ ಅಂತ ಕೇಳೋದು, ಕಣ್ ತುಂಬ ನಿದ್ದೆ ಮಾಡೋದು. ಹೌದು. ಹ್ಮ್ ಹ್ಮ್ ಆಯ್ತು, ಮತ್ತೆ ನಾಳೆ ವಿಚಾರ. ಹ್ಮ್ ನಮಸ್ಕಾರ. ಸರಿ. ನಮಸ್ಕಾರ ನಮಸ್ಕಾರ ಅಮ್ಮ, ನಮಸ್ಕಾರ.